ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಜನಸಂಖ್ಯಾ ನಿಯಂತ್ರಣದ ವಿಷಯವಾಗಿ ಏನೇನು ಕಾರ್ಯಕ್ರಮಗಳನ್ನು ನಡೆಸಲಾಯಿತು ನೋಡ್ಕೊಂಡು ಬರೋಣ ಬನ್ನಿ. ಶಾಲೆಯ ಕಾರ್ಯದರ್ಶಿಗಳು ಏನಂತಾರೆ ಕೇಳೋಣ ಬನ್ನಿ. ಸ್ಪಂದನ ವಾಹಿನಿಯ ಮುಂದೆ ಈ ವಾರದಲ್ಲಿ ಜನಸಂಖ್ಯಾ ಸ್ಫೋಟದ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ವಾಸ್ತವಿಕವಾಗಿ ಜನಸಂಖ್ಯೆ ಇಲ್ಲದೆ ಇರತಕ್ಕಂಥ ಒಂದು ದೇಶವನ್ನು ಊಹಿಸಿಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಜನಸಂಖ್ಯೆ ಬೇಕೇ ಬೇಕು ಅಂತಕ್ಕಂಥದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಈ ಜನಸಂಖ್ಯೆ ಅತಿಯಾಗಿದೆ, ಅದು ಭವಿಷ್ಯವನ್ನು ಕರಾಳ ದಿನಕ್ಕೆ ತಳ್ಳುತ್ತೆ ಅಂತಕ್ಕಂಥದ್ದ ಅಭಿಪ್ರಾಯವನ್ನು ನಮ್ಮ ಇತಿಹಾಸ ಮತ್ತು ವಾಸ್ತವಿಕ ಪ್ರಪಂಚ ಎತ್ತಿ ತೋರಿಸ್ತಾ ಇದೆ. ಇವತ್ತಿನ ವಾಸ್ತವಿಕ ಸಮಸ್ಯೆಗಳನ್ನು ನಾವು ಗಮನಿಸಿದಾಗ ಯಾವುದೋ ಒಂದು ನಗರ ಪ್ರದೇಶಗಳಲ್ಲಿ ಅತಿಯಾದ ಜನಸಂದಣಿಯನ್ನು ಕಾಣ್ತೇವೆ, ಅತಿಯಾದ ಸಮಸ್ಯೆಗಳನ್ನು ಸಹ ಕಾಣ್ತೇವೆ. ಅದು ತಿನ್ನುವ ಅನ್ನದಿಂದ ಹಿಡಿದು ಕಸದವರೆಗೆ ನಮ್ಮ ಸಮಸ್ಯೆ ಜನಸಂಖ್ಯೆಯ ಮೇಲೆ ಸುತ್ತುತ್ತಾ ಇದೆ. ಆದರೆ ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ಪ್ರವೇಶ ಮಾಡಿದರೆ ಜನಸಂಖ್ಯೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದೆಯೋ ಅಂತೇಳಿ ಅನ್ನಿಸ್ತಾ ಇದೆ. ಯಾವುದೋ ಹಳ್ಳಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಸಂಪೂರ್ಣವಾಗಿ ನಗರ ಪ್ರದೇಶ ಪ್ರವೇಶಿಸೋದ್ರಿಂದ ಸಮಸ್ಯೆಗಳು ನಗರದ ಕಡೆಗೆ ಹೆಚ್ಚು ಕೇಂದ್ರೀಕೃತವಾಗ್ತಾ ಇದೆ. ಜನಸಂಖ್ಯೆ ನಿಯಂತ್ರಿಸತಕ್ಕಂಥದ್ದು ಬೇಕೇ ಬೇಕು, ಅದರಲ್ಲಿ ದ್ವಂದ್ವ ಅಥವಾ ಎರಡು ಮಾತಿಲ್ಲ. ಆದರೆ ಈ ಜನಸಂಖ್ಯಾ ನಿಯಂತ್ರಣದಲ್ಲಿ ನಾವು ಅಭ್ಯಸಿಸಬೇಕಾದಂಥ ಮೂಲಭೂತವಾದ ಅಂಶಗಳನ್ನು ನಾವಿಲ್ಲಿ ಗಮನಿಸಲೇಬೇಕಾಗತ್ತೆ. ಇವತ್ತಿನ ನಮ್ಮ ಮಕ್ಕಳು ಮಾತಾಡ್ತಾ ಇದ್ದಾಗ ಬಹುಶಃ ಅವರಿಗೆ ಅನಿಸುತ್ತೆ ಮುಂದೆ ಇರ್ತಕ್ಕಂತಹ ಜನಸಂಖ್ಯೆಯಲ್ಲಿ ನಮಗೆ ಮುಂದೆ ಏನು ಸಿಗಲ್ವೇನೋ ಅಂತಕ್ಕಂಥ ನಿರಾಶಾದಾಯಕವಾದಂಥ ಒಂದು ಪ್ರಪಂಚಕ್ಕೆ ಪ್ರವೇಶ ಮಾಡಬಹುದು. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಅಥವಾ ವಾಸ್ತವಿಕ ಪ್ರಪಂಚವನ್ನು ನೋಡಿದ ಮೇಲೆ ಪ್ರಪಂಚದ 6 ದೇಶಗಳು 50% ಜನಸಂಖ್ಯೆಯನ್ನು ಹೊಂದಿದೆ ಅಂತಕ್ಕಂಥ ಅಂಕಿಅಂಶವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ 1 ಸೆಕೆಂಡಿಗೆ
ಇಬ್ಬರು ಹೊಸ ವ್ಯಕ್ತಿಗಳು ಈ ಜಗತ್ತನ್ನು ಪ್ರವೇಶಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಮಸ್ಯೆಯ ಆಳವನ್ನು ಹೇಳ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರಕೃತಿಯ ಜೊತೆ ಸಮತೋಲನದ ಒಂದು ವ್ಯವಸ್ಥೆ ಕುಸಿದು ಬಿದ್ದುಬಿಡ್ಬೋದು ಅಂತ ಹೇಳಿ. ಈಗ ಆವಾಗಲೇ ನಾವು ನೋಡ್ತಾ ಇದ್ದೀವಿ, ನಗರ ಪ್ರದೇಶದ ಕಡೆಗೆ ಅನೇಕ ಪ್ರಾಣಿಗಳು ನಮ್ಮ ಜೊತೆ ಬರ್ತಾ ಇದೆ. ಆನೆಗಳಿರ್ಬೋದು, ಸಿಂಹಗಳಿರ್ಬೋದು, ಮಾಧ್ಯಮಗಳಲ್ಲಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಎಲ್ಲೋ ಕೆಲವು ಭಾಗದಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲದೆ ಇರತಕ್ಕಂಥ ಒಂದು ಸಮೂಹವನ್ನು ಸಹ ಮಾಧ್ಯಮಗಳಲ್ಲಿ ಗುರುತಿಸ್ಕೊಳ್ತಾ ಇದ್ದೇವೆ. ಈ ಎಲ್ಲ ಸಮಸ್ಯೆಗಳ ಸುತ್ತ ನಾವು ಇವತ್ತು ಯೋಚನೆ ಮಾಡಬೇಕಾದಂಥ ಪ್ರಬಲವಾದ ವಸ್ತುಗಳು ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಇದೆ. ಆದರೆ ಅದನ್ನು ಸಮತೋಲನದಲ್ಲಿ ಬೆಳೆಸ್ಕೊಂಡ್ರೆ ಬಹುಶಃ ಇನ್ನ ಮುಂದಿನ ಒಂದು ದಶಕದ ತನಕವಾದರೂ ನಾವು ಸ್ವಲ್ಪ ಆರೋಗ್ಯಕರವಾದ ಜೀವನವನ್ನು ಮಾಡಬಹುದು. ಅದರಲ್ಲಿ ಮೊದಲನೆಯದು, ನಗರ ಪ್ರದೇಶಗಳಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಜನಗಳನ್ನು ಸೆಳೆಯುವ ಪ್ರಯತ್ನ ಪಡಬೇಕು. ಕೇವಲ 1ನೇ ತರಗತಿ ಓದಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಬರ್ತಕ್ಕಂಥ ವಿದ್ಯಮಾನವನ್ನು ನೋಡಿದರೆ ನಗರ ಪ್ರದೇಶ ಜನಸಂದಣಿ ಆಗುತ್ತೆ ಅನ್ನೋದು ಎಷ್ಟು ಸತ್ಯನೋ, ಗ್ರಾಮಾಂತರ ಪ್ರದೇಶಗಳು ಅಷ್ಟೇ ಖಾಲಿಯಾಗ್ಬಿಡ್ಬೋದು ಅಂತಕ್ಕಂಥದ್ದು ಸಹ ಒಂದು ಭಯ. ಅದೇ ರೀತಿ ಉದ್ಯೋಗದ ಸೃಷ್ಟಿ ನಗರದ ಕಡೆಗೆ ಹೋಗ್ತಾ ಇದ್ರೆ, ಗ್ರಾಮಾಂತರದ ಕಡೆ ಉದ್ಯೋಗದ ಸೃಷ್ಟಿ ಕಮ್ಮಿ ಆಗ್ತಾ ಇದ್ರೆ, ಅಥವಾ ಆ ಉದ್ಯೋಗದಲ್ಲಿ ಅಂತರ ಇದ್ರೆ, ಹೈಟೆಕ್ಸ್ ಜಾಬ್ ಅಂತ ಏನು ಹೇಳ್ತೀವಿ ನಾವು, ಹೈಟೆಕ್ಸ್ ಜಾಬ್ಗಳೆಲ್ಲನೂ ನಗರ ಪ್ರದೇಶದಲ್ಲಿದೆ, ಕೆಳ ಹಂತದ ಕೆಲಸಗಳು ಗ್ರಾಮಾಂತರ ಪ್ರದೇಶದಲ್ಲಿದೆ ಅಂದ್ರೆ ಇವತ್ತಿನ ನಿಜ. ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಬಹುಶಃ ಭವಿಷ್ಯದಲ್ಲಿ ನಗರ ಪ್ರದೇಶದ ಕಡೆಗೆ ವಾಲ್ಬಿಡಬಹುದು. ಇವುಗಳೆಲ್ಲವನ್ನು ನಾವು ಗಮನಿಸಿದಾಗ, ಮೊದಲು ವಿಶ್ವ ಜನಸಂಖ್ಯಾ ದಿನಾಚರಣೆ ಏನು ಆಚರಣೆ ಆಗ್ತಾ ಇದೆ, ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಉತ್ತಮಪಡಿಸುವುದರ ಬಗ್ಗೆ, ಜನಸಂಖ್ಯೆಯ ಒಂದು ಡಿಸೆಂಟ್ರಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ಕೇಂದ್ರೀಕೃತವಾದಂತ ಮಾಡಿದರೆ ಬಹುಶಃ ಗ್ರಾಮಾಂತರ ಶಾಲೆಗಳಲ್ಲೂ ಗ್ರಾಮಾಂತರದಲ್ಲೂ ಅತ್ಯುತ್ತಮವಾದ ಶಾಲೆಗಳು ಸಿಗುತ್ತೆ ಅಂತಕ್ಕಂಥದ್ದೊಂದು ವಾಸ್ತವಿಕ ಸೃಷ್ಟಿಯಾದರೆ ಬಹುಶಃ ನಾವು ಕೆಲವು ಜನಸಂದಣಿಯ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಆಧುನಿಕ ಒಂದು ತಾಂತ್ರಿಕ ಒಂದು ಪ್ರಪಂಚದಲ್ಲಿ, ಅದರಲ್ಲೂ ಇಂಟರ್ನೆಟ್ಟು ಇವೆಲ್ಲವೂ ಬಂದ ಮೇಲೆ ಬೆಂಗಳೂರಿನಲ್ಲೇ ಕೂತ್ ಕೆಲಸ ಮಾಡಬೇಕು, ಡೆಲ್ಲಿಯಲ್ಲೇ ಕೂತ್ ಕೆಲಸ ಮಾಡಬೇಕು ಅಂತೇನಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಕೂತು ಕೆಲಸ ಮಾಡಬಹುದಾದಂಥ ಒಂದು ಆಧುನಿಕ ಪ್ರಪಂಚಕ್ಕೆ ಇವತ್ತು ಕಾಲಿಟ್ಟಿದ್ದೇವೆ ನಾವು. ಅಂತಹ ಒಂದು ವಸ್ತುಸ್ಥಿತಿ ಮುಂದುವರೆದರೆ ಜನಸಂಖ್ಯೆಯ ಸ್ಫೋಟ ಏನಿದೆ ಆಗ್ತಕ್ಕಂತಹ ದಿನವನ್ನ ಕನಿಷ್ಠ ಇನ್ನು ಮುಂದಿನ ಒಂದು 20 ವರ್ಷಗಳಿಗೆ ಮುಂದೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಜನಸಂಖ್ಯಾ ಸ್ಫೋಟದಲ್ಲಿ ಇರ್ತಕ್ಕಂಥ ಜನಗಳು ಮಾಡ್ತಕ್ಕಂಥ ಮಾನವೀಯ ಮೌಲ್ಯಗಳಲ್ಲಿ ತಪ್ಪುಗಳನ್ನು ಏನು ಮಾಡ್ತಾ ಇದೀವಿ ನಾವು, ಅದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಪರಿಸರದ ಬಗ್ಗೆ ಕಾಳಜಿ ಇರ್ಬೋದು, ಜನಸಂಖ್ಯೆಯ ಒಂದು ನಿಯಂತ್ರಣದಲ್ಲಿ ನಮ್ಮದೇ ಆದಂತಹ ಪಾತ್ರಗಳಿರ್ಬೋದು, ಅಥವಾ ನಾವು ಮಕ್ಕಳನ್ನು ಬೆಳೆಸ್ತಕ್ಕಂಥ ಒಂದು ಪಾತ್ರಗಳಿರ್ಬೋದು. ಈ ಅಂಶಗಳನ್ನು ನಾವು ಗಮನಿಸಿ ಅದರ ಕಡೆ ಗಮನಿಸಿದಾಗ ಬಹುಶಃ ಈ ಜನಸಂಖ್ಯಾ ಸ್ಫೋಟದಲ್ಲಿ ನಾವು ಏನು ಜನಸಂಖ್ಯೆ ಹೆಚ್ಚು ಆದರೂ ಅದು ಸ್ಫೋಟ ಆಗದಂತೆ ತಡೆ ಹಿಡಿಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಆಶಾವಾದಿಗಳಾಗಿದ್ದೀವಿ. ಆಶಾವಾದದ ಪ್ರಪಂಚದಲ್ಲಿ ಬದುಕಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಕಸದ ಒಂದು ಅಂಶವನ್ನೇ ತೆಗೆದುಕೊಂಡ್ರು ಕಸ ಜಾಸ್ತಿ ಆಗಿದೆ ಅನ್ನೋದು ಎಷ್ಟು ಮುಖ್ಯನೋ, ಕಸ ಜಾಸ್ತಿ ಅನಗತ್ಯವಾಗಿ ನಾವು ಮಾಡ್ತಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ತಾನು ಆ ಒಂದು ಅಂಶದಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ 25% ಕಸವನ್ನ ಜನಗಳ ಕಮ್ಮಿ ಮಾಡಬಹುದು. ಎರಡನೇದು, ಕಸದ ವಿಲೇವಾರಿಯಂತಹ ಕ್ಷೇತ್ರದಲ್ಲಿ ನಮ್ಮ ಒಂದು ಆದ್ಯತೆಯನ್ನು ಗಮನಿಸಬೇಕು, ನಮ್ಮದೇ ಆದಂತಹ ಜವಾಬ್ದಾರಿಗಳನ್ನು ಗಮನಿಸಬೇಕು. ಹಾಗೆ ಸರ್ಕಾರಗಳು ಸಹ ಅದರ ಬಾಬಿನಲ್ಲಿ ಮಾಡ್ತಾ ಇರತಕ್ಕಂಥ ವೆಚ್ಚವು ಪ್ರಾಮಾಣಿಕವಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹಾಗೆ ಹರಿಸಿದಾಗ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಬಹುಶಃ ಸುಂದರವಾಗ್ತದೆ. ಇವತ್ತೇನು ವಿದ್ಯಾರ್ಥಿಗಳು ನಮ್ಮ ಜೊತೆ ಮಾತನಾಡ್ತಾ ಇರ್ತಾರೆ, ಅದು ಕೇವಲ ಅವರ ಭಾವನೆ ಅಷ್ಟೇ ಅಲ್ಲ, ಅವರ ವಯಸ್ಸಿನ ಮಧ್ಯೆ ಬರ್ತಕ್ಕಂತಹ ಭಾವನೆಗಳು. ಅವರ ವಯಸ್ಸಿನ ಮಧ್ಯೆ ಬರ್ತಕ್ಕಂಥ ಈ ವಿದ್ಯಾರ್ಥಿಗಳ ಭಾವನೆಗಳು ಅದೊಂದು ಆಶಾವಾದದ ದಿಕ್ಕಿಗೆ ಬದಲಾವಣೆ ಆಗಬೇಕು. ಆ ಆಶಾವಾದದ ದಿಕ್ಕಿಗೆ ಬದಲಾವಣೆ ಆಗ್ತಕ್ಕಂಥ ಪ್ರಯತ್ನದಲ್ಲಿ ವಾಸವಿ ಪಬ್ಲಿಕ್ ಶಾಲೆ ನಾನು ಮಾತನಾಡೋದಕ್ಕಿಂತ ವಿದ್ಯಾರ್ಥಿಗಳು ಹೆಚ್ಚು ಅನುಭವವನ್ನು ಇದು ಪಡೆದುಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಸ್ಪಂದನ ವಾಹಿನಿಯ ಮುಂದೆ ಇವತ್ತು ನಾವೆಲ್ಲರೂ ನಿಂತಿದ್ದೇವೆ. ಸ್ಪಂದನ ವಾಹಿನಿಯದ ಜೊತೆಗೆ ಜನಸಂಖ್ಯಾ ಸ್ಫೋಟದ ವಿಚಾರವಾಗಿ ನಾವು ಹೇಳಿದ್ದೇವೆ. ಆದರೂ ನಮಗೆ ನಂಬಿಕೆ ಇದೆ, ನಮಗೊಂದು ಆಶಾವಾದ ಇದೆ. ಈ ಜಗತ್ತನ್ನ ಎಲ್ಲ ಸಮಸ್ಯೆಗಳ ನಡುವೆ ನಾವು ಎತ್ತರಕ್ಕೆ ಕೊಂಡೊಯ್ಯಬಲ್ತಕ್ಕಂಥ ಒಂದು ಜಗತ್ತನ್ನು ನಿರ್ಮಾಣ ಮಾಡ್ತೀವಿ. ಒಂದು ಉತ್ತಮವಾದ ಭಾರತ ದೇಶವನ್ನು ನಮ್ಮ ಮಕ್ಕಳು ಕಟ್ತಾರೆ, ನನ್ನ ಪ್ರಾಧ್ಯಾಪಕಿಯರು ಅಂತಹ ಒಂದು ಶಿಕ್ಷಣವನ್ನು ನೀಡ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಮತ್ತೆ ನಿಮ್ಮ ಜೊತೆ ಮುಂದಿನ ವಾರ ಭೇಟಿ ಮಾಡ್ತೇನೆ. ನಮಸ್ಕಾರ.
ಒಂದೆಡೆ ಜನಸಂಖ್ಯೆಯ ನಿಯಂತ್ರಣಕ್ಕೆ ಚೀನಾ ಮತ್ತು ಭಾರತ ಎಲ್ಲಿಲ್ಲದಂತೆ ಪ್ರಯತ್ನ ಪಡ್ತಾ ಇದೆ. ಆದರೆ ಇನ್ನೊಂದೆಡೆ ಜನಸಂಖ್ಯೆ ಇಳಿಮುಖವಾಗಿರುವ ದೇಶಗಳು ಚಿಂತಾಕ್ರಾಂತವಾಗಿವೆ. ಚೀನಾದಲ್ಲಿ ಒಂದೇ ಮಗುವಿನ ನೀತಿ ರೂಪಿಸಿದರೆ ಭಾರತದಲ್ಲಿ ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬ ಕೀರ್ತಿಗೊಬ್ಬಳು ಎಂಬ ಘೋಷಗಳು ಕೇಳಿ ಬರ್ತಾ ಇವೆ. ಏನೇ ಆಗಲಿ, ಆದರೆ ಸಂತಾನ ನಿಯಂತ್ರಣ ಹಾಗೂ ಉತ್ತೇಜನ ಕಾರ್ಯಗಳು ಸಮತೋಲಿತವಾಗಿ ಮೂಡಿಬಂದಾಗ ಮಾತ್ರ ಎಲ್ಲ ಆಶಯಗಳು ನೆರವೇರುತ್ತೆ. ಮುಂದಿನ ವಾರ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.